ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. 2022-23ರ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ. ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ. 2022-23ರ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ. ಬೋಧಕ ಹುದ್ದೆಗಳಿಗೆ ತಲಾ 50 ಲಕ್ಷ ರೂಪಾಯಿ ಡೀಲ್ ಆರೋಪ ಈಗ ಕೇಳಿ ಬರ್ತಿದೆ. ಯುಜಿಸಿ ಕೆಇಎ ಅಧೀನದಲ್ಲಿಯೇ ನೇಮಕಾತಿ ನಡೀತಾ ಇಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ. ಕೂಡಲೇ ಪರೀಕ್ಷೆ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಯುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ರಾಯಚೂರು ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಆಗ್ರಹ ಮಾಡಲಾಗ್ತಾ ಇದೆ. ಜನವರಿ 17, 18, 19, 20ರಂದು ಬೆಂಗಳೂರು ಜಿಕೆವಿಕೆಯಲ್ಲಿ ನಡೆಯುವಂತಹ ಎಕ್ಸಾಮ್ ಪರೀಕ್ಷೆ ಪ್ರಕ್ರಿಯೆ ತಡೆ ಹಿಡಿಯದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಈಗ ರಾಯಚೂರು ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಆಗ್ರಹ ಮಾಡಲಾಗ್ತಾ ಇದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಒಳ ಮೀಸಲಾತಿ ಹೋರಾಟ ಸಮಿತಿ ಅಂಬಣ್ಣ ಅರೋಲಿ ಆರೋಪ ಮಾಡಿದ್ದಾರೆ. ನೇಮಕಾತಿ ಗೋಲ್ಮಾಲ್ ಆರೋಪ ತಳ್ಳಿ ಹಾಕಿದ ಕೃಷಿ ವಿವಿ ನಿರ್ದೇಶಕ, ನೇಮಕಾತಿಯಲ್ಲಿ ಹಣದ ವ್ಯವಹಾರ ಏನು ಕೂಡ ನಡೆದಿಲ್ಲ, ಯುಜಿಸಿ ನಿಯಮಾವಳಿಯಂತೆ ನೇಮಕಾತಿ ಪ್ರಕ್ರಿಯೆ ನಡೆದಿದೆ. ಕೃಷಿ ವಿವಿ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಗುರುರಾಜ್ ಸುಂಕದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದ್ಯಾ ಅಂತ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಹುಟ್ಕೊಳ್ತಾ ಇದೆ. 2023ರಿಂದ 75 ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳನ್ನು ತುಂಬಬೇಕಾಗಿತ್ತು. ಹಲವಾರು ಕಾರಣಕ್ಕೋಸ್ಕರ ಮುಂದೋಗಿದೆ. ನಿಗದಿಯಾಗಿರ್ತಕ್ಕಂಥ ಪರೀಕ್ಷೆಗಳು ಕೂಡ ಈ ಒಂದು ವಿಸಿಗಳು ಮಾಡ್ತಕ್ಕಂಥ ಒಂದು ಅಚಾತುರ್ಯದಿಂದ ಮತ್ತೊಂದು ಸಾರಿ ಪೋಸ್ಟ್ಪೋನ್ 3 ಸಲ ಪೋಸ್ಟ್ಪೋನ್ ಆಗಿದೆ. ಈಗ ನಾವು ಕೇಳ್ತಾ ಇರೋದು ಇಷ್ಟೇ, UGC ನಾರ್ಮ್ಸನ್ನು ಕೇಂದ್ರ ಸರ್ಕಾರ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಇವ್ರದೇ C&R ರೂಲ್ನ ಪ್ರತ್ಯೇಕವಾಗಿ ತಮ್ಮದೇ ನಿಯಮಾವಳಿಗಳು ಮಾಡೋದ್ರ ಮೂಲಕ UGC ತೀರ್ಮಾನಗಳನ್ನು ಉಲ್ಲಂಘಿಸಿ ಪರೀಕ್ಷೆಗಳನ್ನು ಇವತ್ತು ತಮಗೆ ಅನುಕೂಲವಾಗಿರ್ತಕ್ಕಂಥ ಕೇಂದ್ರಗಳಲ್ಲಿ ನಡೆಸ್ತಾರೆ. ಈಗ GKVKಯಲ್ಲಿ 17ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. GKVK ಯಾಕೆ ನಡೆಸಬೇಕು ಅಂದರೆ ಅವ್ರ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇರ್ತದೆ. ಅವರ ಇಲಾಖೆಯ ಅಧಿಕಾರಿಗಳಿರೋದ್ರಿಂದ ಇದನ್ನು ಹಣ ಲುಪಟಾಯಿಸ್ಬೋದು. ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರಿಗೆ 50 ಲಕ್ಷ ನಿಗದಿ ಮಾಡಿದ್ದಾರೆ. ಈ ಹಣವನ್ನು ಯಥಾವತ್ತಾಗಿ ನಾವು ನುಂಗಬಹುದು. ಅದೇ ಥರ ಎಕ್ಸಾಮ್ಗಳನ್ನ ಬೇಕಾದಂಗೆ ಪ್ರಶ್ನೆ ಪತ್ರಿಕೆಗಳು ತಿದ್ದಬಹುದು ಅನ್ನೋ ಕಾರಣಕ್ಕೋಸ್ಕರ GKVKಯಲ್ಲಿ ಇಟ್ಟಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, GKVK ಬದಲಿಗೆ ಪಾರದರ್ಶಕ ನಡಬೇಕಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಬೇಕು. ಎಲ್ಲ ಎಕ್ಸಾಮ್ಸ್ ನಡೆಯೋದಂಗೆ. ಇದು UGC ನಾರ್ಮ್ಸು. ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮದು. ಅದಕ್ಕೋಸ್ಕರ 1 ವಾರದಿಂದ ಕುಲಪತಿಗಳು ನಾಪತ್ತೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ, ನಾಟ್ ರೀಚಬಲಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ಭೇಟಿಯಾಗಿ ಬಂದು ಮತ್ತೆ ತಪ್ಪಿಸ್ಕೊಂಡಿದ್ದಾರೆ. ಈಗ ಸಂಬಂಧಪಟ್ಟಿರ್ತಕ್ಕಂಥ ಇನ್ಚಾರ್ಜು ಪ್ರಭಾರಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿದ್ದೀವಿ. 17 ನಡೀತಕ್ಕಂಥ ಎಕ್ಸಾಮನ್ನು ರದ್ದುಪಡಿಸಬೇಕು. ಈ ಕೂಡಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪರೀಕ್ಷೆಗಳನ್ನ ನಡೆಸಬೇಕನ್ನೋದು ನಮ್ಮ ಆಗ್ರಹ. ಅಲಿಗೇಷನ್ ಬಗ್ಗೆ ಅವ್ರು ಮಾಡ್ತಾ ಇರೋದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮದೇನಿದೆ ಅಲ್ಲ, ನಮಗೇನು ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ, ಯೂನಿವರ್ಸಿಟಿ ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವೆಲ್ಲ ಈ ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಇಲ್ಲ, ಆ ಮಾಹಿತಿ ಇಲ್ಲ. ನಾವು ಏನಿದೆಯಲ್ಲ ಯೂನಿವರ್ಸಿಟಿ ರೂಲ್ಸ್ ಏನಿದೆಯಲ್ಲ ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಇಷ್ಟು ತಾನೇ ಹೇಳ್ಬೋದು ನೀವು. ಇತ್ತ ನಿಗದಿಪಡಿಸಿದ ದಿನವೇ ಪರೀಕ್ಷೆಗೆ ಆಕಾಂಕ್ಷಿಗಳು ಆಗ್ರಹಿಸ್ತಾ ಇದ್ದಾರೆ. ಕೃಷಿ ವಿವಿ ಎದುರು ಆಕಾಂಕ್ಷಿಗಳು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದಾರೆ. ನೇಮಕಾತಿ ಅಧಿಸೂಚನೆ ಹೊರಡಿಸಿ 3 ವರ್ಷ ಆಗಿದೆ. ನಿಗದಿಪಡಿಸಿದ ದಿನಾಂಕದಂದೇ ಪರೀಕ್ಷೆ ನಡೆಸಬೇಕು. ಸಂಘಟನೆಗಳ ಆರೋಪಕ್ಕೆ ಕಿವಿ ಕೊಡದಂತೆ ವಿದ್ಯಾರ್ಥಿಗಳು ಈಗ ಪಟ್ಟು ಹಿಡಿದಿದ್ದಾರೆ. ಇತ್ತ ನಿಗದಿಪಡಿಸಿದ ದಿನವೇ ಪರೀಕ್ಷೆಗೆ ಆಕಾಂಕ್ಷಿಗಳು ಆಗ್ರಹಿಸ್ತಾ ಇದ್ದಾರೆ. ಕೃಷಿ ವಿವಿ ಎದುರು ಆಕಾಂಕ್ಷಿಗಳು ಜೊತೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನೇಮಕಾತಿ ಅಧಿಸೂಚನೆ ಹೊರಡಿಸಿ 3 ವರ್ಷ ಆಗಿದೆ. ನಿಗದಿಪಡಿಸಿದ ದಿನಾಂಕದಂದೇ ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಸಂಘಟನೆಗಳ ಆರೋಪಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಈಗ ಪಟ್ಟು ಹಿಡಿದಿರುವಂತದ್ದು. ಇದು 2023 ಅಂತಕ್ಕಂಥ ನೇಮಕಾತಿ ಅಧಿಸೂಚನೆ ಸರ್. ಆಗ್ಲಿಂದನೂ ಕೂಡ ಕಾರಣಾಂತರಗಳಿಂದ ಪರೀಕ್ಷೆ ಮುಂದೂಡ್ತಾ ಬರ್ತಾನೆ ಇದೆ. ನಡುವದಲ್ಲಿ ಕೋರ್ಟಿಗೂ ಹೋಯಿತು, ಕೋರ್ಟಲ್ಲಿ ಕೂಡ ಆಯಿತು.
ಇದು ಕೆಲವರು ಏನು ಹೇಳ್ತಾ ಇದ್ರು UGC ನಿಯಮ ಪ್ರಕಾರ ಇಲ್ಲ ಅಂತೇಳಿ ಕೋರ್ಟಿಗೆ ಹೋದರು. ಕೋರ್ಟ್ ಕಡಾಖಂಡಿತವಾಗಿ ಹೇಳಿದೆ UGC ನಿಯಮ ಪ್ರಕಾರ ಇದೆ. ಸಿಂಗಲ್ಲು ಡಬಲ್ ಬೆಂಚ್ ಎರಡೂ ಆದೇಶವನ್ನು ಹೊರಡಿಸಿದೆ. ಇದು ಕರೆಕ್ಟಾಗಿದೆ. ವಿಶ್ವವಿದ್ಯಾಲಯ ಆದಷ್ಟು ಬೇಗ ಪರೀಕ್ಷೆಗಳನ್ನು ಮಾಡಿ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಡಿ ಅಂತಿದೆ. ಇನ್ನೊಂದು ಆರೋಪ ಮಾಡ್ತಿದ್ದಾರೆ, ಇಲ್ಲಿ ದುಡ್ಡಾಗಿ ಡೀಲ್ ಆಗಿದ್ದಾವಂತೆ, ಮತ್ತೊಂದಾಗಿದೆ, ಏನೋ ವರ್ಡ್ಗಳು ಯೂಸ್ ಮಾಡ್ತಾರೆ. ಸೊ ನಾವು ಅದನ್ನೇ ಕೇಳ್ತಾ ಇರೋದು, ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ರೈತರ ಮಕ್ಕಳು, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ರೈತರ ಮಕ್ಕಳು, ದಲಿತರು, ಹಿಂದುಳಿದವರು ನಾವು ಇಲ್ಲಿರ್ತಕ್ಕಂಥ ಓದಿ ವಿದ್ಯಾಭ್ಯಾಸ ಮಾಡ್ತಾ ಇರೋದು. ಸೊ PhD ಮುಗಿಸಿ ನಾವು ಒಂದು ಆಕಾಂಕ್ಷಿಗಳಾಗಿದ್ದೀವಿ. ಸೊ ಈಗ ನೀವು ಸುಮ್ಮನೆ ಆರೋಪಗಳನ್ನು ಮಾಡೋ ಬದಲು ಯಾರಾದರೂ ನಿಮಗೆ ಸಾಕ್ಷಿಗಳಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸರ್. ಯಾಕಂದ್ರೆ ನಾವು ಅಭ್ಯರ್ಥಿಗಳು, ನಾವು ಲೀಸ್ಟ್ ಕಾಂಪಿಟೇಷನ್ ಒಳಗೆ ನಮಗೆ ಹೊರಗಡೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್. ನಮಗೆ ಲೀಸ್ಟ್ ಕಾಂಪಿಟೇಷನ್ ಇರೋದು ಯೂನಿವರ್ಸಿಟಿ ಒಳಗೆ. ಯಾಕಂದ್ರೆ ನಾವು 30+ ಇಯರ್ಸ್ ಆಲ್ರೆಡಿ ಎಜುಕೇಷನ್ಗೆ ಅಂತ ಕೊಟ್ಬಿಟ್ಟಿರ್ತೀವಿ ಸರ್. ಈಗ 30 ವರ್ಷ ಆದಮೇಲೂ ನಾವು ಇದು ಫೋಕಸ್ ಮಾಡಿ ಇಲ್ಲಿ ನಮಗೆ ಆಗೋ ಚಾನ್ಸಸ್ ಐತೆ ಅಂತ ಬಡದಾಡೋದಕ್ಕೆ ನಾವು 2 ವರ್ಷಗಟ್ಟಲೆ ಏನೇ ಜಾಬ್ ಬಿಟ್ಕೊಂಡು, ಯಾಕಂದರೆ ಒಮ್ಮೆ ಆಪರ್ಚುನಿಟಿ ಮಿಸ್ ಆದರೆ ಮತ್ತೆ ಬರಲ್ಲ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ನೋಟಿಫಿಕೇಶನ್ ಆಗೋದೇ 10 ವರ್ಷ 15 ವರ್ಷಕ್ಕೊಮ್ಮೆ ಆಗೋ ಕಾರಣ. ಹಂಗಾಗಿ ನಾವು ಸ್ಪೆಸಿಫಿಕ್ ಆಗಿ ಆಪರ್ಚುನಿಟಿ ಸಿಕ್ಕರೆ ನಮಗೆ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವುದೇ ಇಲ್ಲಾರ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ರಾಯಚೂರು ಕೃಷಿ ವಿವಿ ನೇಮಕಾತಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಆರೋಪ. ನಿಜವಾಗ್ಲೂ ನಮ್ರತ, ಏನು ರಾಯಚೂರು ಜಿಲ್ಲೆ ಕೃಷಿ ವಿವಿಯಲ್ಲಿ ಕೂಡ ಏನು 2022-23 75 ಬೋಧಕೇತರ ಹಾಗೂ ಬೋಧಕ ಉದ್ಯೋಗಗಳಿಗೂ ಕೂಡ ಸಹಾಯಕ ಪ್ರಾಧ್ಯಾಪಕರ ಉದ್ಯೋಗಗಳಿಗೂ ಕೂಡ ಒಂದು ನೋಟಿಫಿಕೇಶನ್ ಆಗಿರುವಂತದ್ದು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಏನು ಎಕ್ಸಾಮ್ ನಡೆದೇ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ರೀತಿ ಆಕ್ರೋಶ ಒಳಗಾದ್ರೆ, ಇನ್ನೊಂದು ಕಡೆ ಏನು ಸಂಘಟನೆಯವರು ಕೂಡ ನೇರವಾಗಿ ವಿವಿ ವಿರುದ್ಧ ಆರೋಪ ಮಾಡ್ತಾ ಇರುವಂತದ್ದು. 75 ಹುದ್ದೆಗಳಿಗೂ ಕೂಡ ಏನು 51 ಸೀಟಿಗೆ 50 ಲಕ್ಷ ರೂಪಾಯಿಯನ್ನು ಕೂಡ ಇದನ್ನ ನಿಗದಿ ಮಾಡಿಕೊಂಡು ಅವರನ್ನು ಕೂಡ ನೇಮಕಾತಿಗೆ ಒಂದು ಗೋಲ್ಮಾಲ್ ನಡೆಸಿದ್ದಾರೆ ಅನ್ನುವಂತ ಸಂಘಟನೆಗಳು ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಏನು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಒಬ್ಬ ವಿದ್ಯಾರ್ಥಿ ಮಾತ್ರ UGC KE ಪ್ರಕಾರ ಒಂದು ಅಲ್ಲಿ ಎಕ್ಸಾಮ್ ನಡೀತಾ ಇಲ್ಲ ಅನ್ನುವಂತ ಆರೋಪದ